ಒಂದು ದಿನ ಚೀತಾಮರಿ ತನ್ನ ಬಾಳೆಹಣ್ಣು ತೋಟಕ್ಕೆ ಬರುತ್ತದೆ. ಬಾಳೆಹಣ್ಣುಗಳಿಂದ ಒಂದು ಬೈಕ್ ಮಾಡಿ ಅದರಲ್ಲಿ ಕೂತು ಹೋಗ್ತದೆ. ನಂತರ ಆನೆ ತನ್ನ ಕಬ್ಬು ತೋಟಕ್ಕೆ ಬರುತ್ತದೆ. ಕಬ್ಬಿನಿಂದ ಬೈಕ್ ಮಾಡಿ ಅದರ ಮೇಲೆ ಕೂತು ಹೋಗ್ತದೆ. ಇದಾದ ನಂತರ ಮಂಕಿ ಅಂದ್ರೆ ಕೋತಿ ತನ್ನ ಕಡ್ಲೆಕಾಯಿ ತೋಟಕ್ಕೆ ಬರುತ್ತದೆ. ಕಡಲೆಕಾಯಿಯಿಂದ ಬೈಕ್ ಮಾಡಲು ಪ್ರಯತ್ನ ಮಾಡ್ತದೆ, ಆದ್ರೆ ಬೈಕ್ ಮಾಡಲಾಗಲ್ಲ. ಇದನ್ನ ನೋಡಿ ಚೀತಾ ಮತ್ತು ಆನೆ ನಗ್ತವೆ. ಅಪ್ಪಟ ಕೋತಿ ಹೇಳುತ್ತದೆ, ಸ್ನೇಹಿತರೆ, ಈಗ ನಿಮ್ಮ ಸಹಾಯ ಬೇಕು. ದಯವಿಟ್ಟು ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ನನ್ಗೆ ಧೈರ್ಯ ಕೊಡಿ. ನಾನು ಒಳ್ಳೆಯ ಬೈಕ್ ಮಾಡ್ಬೇಕು. ಅಷ್ಟ್ರಲ್ಲೇನಾಗುತ್ತೆ ಗೊತ್ತಾ? ಕೋತಿ ಕೂಡ ಕಡಲೆಕಾಯಿಂದ ಸುಂದರ ಬೈಕ್ ಮಾಡುತ್ತದೆ ಮತ್ತು ತನ್ನ ಬೈಕ್ ಮೇಲೆ ಕೂತು ಖುಷಿಯಾಗಿ ಒಂದು ಕಾಡಿನಲ್ಲಿ ಒಂದು ಕೋತಿ, ಒಂದು ಚೀತಾ ಮತ್ತು ಒಂದು ಆನೆ ಸ್ನೇಹಿತರಾಗಿದ್ದರು. ಕೋತಿ ತುಂಬಾ ಕುತಂತ್ರಿ, ಚೀತಾ ತುಂಬಾ ವೇಗ, ಆನೆ ತುಂಬಾ ದೊಡ್ಡದು. ಒಂದು ದಿನ ಕೋತಿ ಹೇಳಿತು, ನಾನು ಚೀತಾವಿಗಿಂತ ವೇಗವಾಗಿ ಓಡಬಹುದು. ಚೀತಾ ನಕ್ಕು ಹೇಳಿತು, ನೋಡೋಣ. ಊಟ ಶುರುವಾಯಿತು. ಚೀತಾ ಕ್ಷಣದಲ್ಲಿ ಮುಂದೆ ಹೋಯಿತು. ಆದ್ರೆ ಕೋತಿ ಆನೆಯ ಮೇಲೆ ಕುಳಿತುಕೊಂಡು ಕೂಗಿತು, ನಾನು ಗೆದ್ದೆ. ಆನೆ ನಿಧಾನವಾಗಿ ನಡೆಯುತ್ತಾ ಹೇಳಿತು, ನಾನು ಓಡಲೇ ಇಲ್ಲ, ಆದ್ರೂ ನಾನು ರೇಸ್ ಗೆದ್ದೆ. ಮೂರೂ ಜನರು ಜೋರಾಗಿ ನಕ್ಕರು. ಪಾಠ: ಕೆಲವೊಮ್ಮೆ ಗೆಲುವಿಗಿಂತ ನಗು ಮುಖ್ಯ. ಒಂದು ಕಾಡಿನಲ್ಲಿ ಮಂಗ, ಚೀತಾ, ಆನೆ ಮತ್ತು ಕಾಗೆ ಇದ್ದರು. ಮಂಗ: ನಾನು ತುಂಬಾ ಚತುರ. ಚೀತಾ: ನಾನು ತುಂಬಾ ವೇಗ. ಆನೆ: ನಾನು ತುಂಬಾ ದೊಡ್ಡದು. ಕಾಗೆ ನಗುತ್ತಾ ಹೇಳಿತು, ಸರಿ, ಆದ್ರೆ ನಿಮ್ಮೆಲ್ಲರ ತಿಂಡಿ ನಾನು ಕದ್ದು ತಿನ್ನುತ್ತೇನೆ. ಎಲ್ಲರೂ ಅಚ್ಚರಿ ನೋಡಿ ನಿಂತರು. ನೀತಿ: ಚಿಕ್ಕವನೇ ಇದ್ದರೂ ಬುದ್ಧಿ ದೊಡ್ಡದು.